ಇರ್ತದೆ. ಬಾವಿಗೆ ಬೀಳುವ ಮುಂಚಿತವಾಗಿ ಮಗುವನ್ನು ರಕ್ಷಣೆ ಮಾಡುವುದು ಒಳ್ಳೇದಾ, ಅಲ್ಲ ಬಿದ್ದ ಮೇಲೆ ಎತ್ತಿದ್ರೆ ಆಯ್ತು ಅಂತ ನೋಡ್ತಾ ಕುಳಿತುಕೊಳ್ಳುವುದಾ? ಬಿದ್ದ ಮೇಲೆ ಎತ್ತುವುದೇ ಒಳ್ಳೇದು. ಯಾಕೋ ಅಪ್ಪ ಬಾಮಿ ಇಲ್ಲಿದ್ನಲ್ಲ. ಅಲ್ಲ ನಿನ್ನಂತ ಮಕ್ಕಳಿದ್ರೆ ಅಪ್ಪನನ್ನೇ ದೂಡ್ತೀರಿ, ಆಳ ನೋಡ್ಕೊಂಡು ಬಾ ಅಂತ ಹೇಳಿ. ದೂಡುದಲ್ಲ, ಮೊದಲು ಅವನನ್ನೇ ದೂಡ್ಬೇಕು, ಆಮೇಲೆ ಸರಿ ಆಗ್ತದೆ ಅಲ್ಲ. ಅದಲ್ಲ ಸ್ವಾಮಿ, ಈಗ ಯೋಚನೆ ಮಾಡಿ. ಏನು? ಬೀಳುವಂತ ಪೂರ್ವದಲ್ಲಿ ಎಚ್ಚರಿಸಬೇಕಾದ್ದು ಮಾನವೀಯತೆ ಕರ್ತವ್ಯ ಆಗಿರ್ತದೆ. ಆದ್ರೆ ವಸ್ತುಸ್ಥಿತಿ ಅನ್ನುವಂಥದ್ದು ಬೇರೆ ಆಗಿರ್ತದೆ. ನೀವೇ ಯೋಚನೆ ಮಾಡಿ. ಈಗ 100 ಜನ ಊಟಕ್ಕೆಂದು ಕುಳಿತಿರ್ತಾರೆ. 100 ಜನ ಊಟಕ್ಕೆಂದು ಕುಳಿತಿರ್ತಾಗ ಏನೋ ಒಬ್ಬಿಬ್ಬರಿಗೆ ಊಟ ರುಚಿಸದೆ ಇರಬಹುದಪ್ಪ. ದಿನ ಕುಂಬಳಕಾಯಿ ಪದಾರ್ಥ ತಿನ್ನುವುದಕ್ಕಾಗ್ತದ? ಯಾರು ಮೀನ್ ಪದಾರ್ಥ ತಿನ್ನೋರಿ ನೋಡ, ನೀನು ಮೀನು ಸುದ್ದಿ ಮಾತಾಡ್ಬೇಡ. ಮಂಕ್ರಿಗಳೇ, ಅವಳು ಮೀನ್ ಸುದ್ದಿ ಹೇಳ್ರಿ. ನಿಮ್ಗೆ ನೀವೇನ್ ಮೀನ್ ಮಾಡ್ತೀರಾ? ಮೀನ್ ವ್ಯಾಪಾರ ಮಾಡೋರು ಪ್ಯಾಕ್ ಪ್ಯಾಕ್ ಅಂತ ಹೋಗ್ತೀರಿ ಬಾಳಮುತ್ತಿಗೆ. ಸಾಲ ಕೊಡ್ತೀರಾ? ಸಾಲ ನಿನಗ್ ಕೊಡುದಾ? ಅದಲ್ಲ, ಒಬ್ಬಿಬ್ಬರಿಗೆ ಊಟ ರುಚಿಸಲಿಲ್ಲ ಎಂದ ಮಾತ್ರಕ್ಕೆ ಮಾಡಿದ ಅಡಿಗೆಯೇ ಸರಿ ಇಲ್ಲ ಎನ್ನುವ ಹಾಗೆ ಆಕ್ಷೇಪ ಮಾಡುವುದಲ್ಲ ಏನೋ. ಸರದಿ ಊಟದಲ್ಲಿ ವ್ಯತ್ಯಾಸ ಆದ್ರೆ, ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಉಪ್ಪು ಒಂದು ಚೀಲ ಉಪ್ಪು ಹಾಕುಗೆ ಹೆಚ್ಚಾಗುವುದಿಲ್ವಾ? ಆಮೇಲೆ ನೀರಿಲ್ವಾ? ಏನ್ ಅದೇ ಮಾಡ್ತಾ ಇರುವುದಾ? ಅದೇ ಕೆಲಸ. ಹಾಗಲ್ಲ, ಯಾವುದು ಎಷ್ಟು ಕಡಿಮೆ ಆಗಿದೆ ಅಷ್ಟನ್ನು ಸೇರಿಸಬಹುದು. ಅದೇ ಊಟದಲ್ಲಿ ವಿಷ ಮಿಶ್ರಣವಾದದ್ದು ಹೌದು ಅಂತ ಆದ್ರೆ ಅದನ್ನು ತಿಂದವರ ಪರಿಸ್ಥಿತಿ ಏನಾಗ್ತದೆ ಹೇಳು? ಎಲ್ಲವೂ ಚ್ವೈಕ. ಆಯ್ತಪ್ಪ, ಈಗ ನನ್ನದಾದದ್ದು ನಾಟ್ಯ ಸರಿ ಇಲ್ಲ ಎನ್ನುವ ಹಾಗೆ ನಿಮ್ಮದಾದಂತ ಆಕ್ಷೇಪ ಎನ್ನುವಂಥದ್ದು ಯಾರ ಮೇಲೋ ಆಕ್ಷೇಪ ಮಾಡಬಹುದು. ಮಗ ಸಾಮಾನ್ಯರ ಹಾಕಿ ಕುಳಿತುಕೊಳ್ಳುವುದಲ್ಲ, ಸರಿ ಅಲ್ಲ ಅದು. ಎಂತದ ಹೇಳಿ ಕುಳಿತರಲ್ಲ ಎಬ್ಬಿಸುವುದಾ? ಹಾಗಲ್ಲ, ಆ ಮಗುವಿನ ಮೇಲೆ ತಪ್ಪನ್ನು ಹೇಳ್ಬಹುದು. ಹಾಗಾದ್ರೆ ಯಾಕೆ ಹೇಳಿದ್ದು? ನೀ ಹಾಕಿ ಕುಳಿತುಕೊಂಡ್ರಿ ಬೀಳುತ್ತೀಯ ಮಗ, ಸರಿ ಕುಳಿತುಕೋ ಎನ್ನುವ ಹಾಗೆ ಆ ತಪ್ಪನ್ನು ಹೇಳುವಂತ ಸಾಮರ್ಥ್ಯವು ನಮಗಿರಬೇಕಾಗ್ತದೆ. ಹೌದು ತಾನೇ? ಈಗ ನನ್ನದಾದಂತ ನಾಟ್ಯ ಸರಿ ಇಲ್ಲ ಎನ್ನುವ ಹಾಗೆ ನೀವು ನನ್ನ ಕುರಿತಾಗಿ ಹೇಳ್ತೀರಿ ಅಂತಾದ್ರೆ ಈಗ ನಾನು ನಿಮ್ಮಲ್ಲಿಯೇ ಕೇಳುವುದು, ನಾನು ಮಾಡಿದಂತಹ ನಾಟ್ಯದಲ್ಲಿ ಭಾವನೆಯಲ್ಲಿ ತಪ್ಪಿತು, ಅಭಿನಯದಲ್ಲಿ ತಪ್ಪಿತು, ಗಾಯನದಲ್ಲಿ ತಪ್ಪಿತು, ಹಾಡಿಯಲ್ಲಿ ತಪ್ಪಿತು. ಅದೇ ತಪ್ಪು ನಿನ್ನದು. ಅದಲ್ಲ, ಗಾಯನ ಹಾಡು ಯಾವುದರಲ್ಲಿ ನನ್ನ ನಾಟ್ಯ ತಪ್ಪಿತು ಹೇಳಿ ನೋಡುವ. ಸರದಿ